ಸಂಸದ ತೇಜಸ್ವಿ ಸೂರ್ಯ ನೇತೃತ್ವದಲ್ಲಿ ಇಂದು ಜನಪ್ರತಿನಿಧಿಗಳ ನಿಯೋಗ ಇಂದು ಬೆಂಗಳೂರಿನ ನಮ್ಮ ಮೆಟ್ರೋ ನಿಲ್ದಾಣಗಳಿಗೆ ಭೇಟಿ ನೀಡಿ ಸಾರ್ವಜನಿಕರಿಗೆ ಮೆಟ್ರೋ ಪ್ರಯಾಣ ದರ ಪರಿಷ್ಕರಣೆಗೆ ಕಾರಣಗಳನ್ನು ವಿವರಿಸಿದರು. ಈ ವೇಳೆ ಶಾಸಕ ಸಿಕೆ ರಾಮಮೂರ್ತಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ಈ ಸಂದರ್ಭದಲ್ಲಿ ತೇಜಸ್ವಿ ಸೂರ್ಯ, ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ನಡುವಿನ ಒಪ್ಪಂದದ ಪ್ರಕಾರ ಪ್ರತಿ ವರ್ಷ ನಿಯಮಿತವಾಗಿ ಪ್ರಯಾಣ ದರ ಪರಿಷ್ಕರಣೆಯ ಹೊಣೆಗಾರಿಕೆ ರಾಜ್ಯದ್ದಾಗಿದೆ. ಬಜೆಟ್ ಮಂಜೂರಾತಿಯಲ್ಲಿ ನಮ್ಮ ಮೆಟ್ರೋ ನಿರ್ವಹಣೆಗೆ ಪೂರಕ ಅನುದಾನವನ್ನು ರಾಜ್ಯ ಸರ್ಕಾರ ಒದಗಿಸದೇ ಇರುವುದರಿಂದ ದರ ಹೆಚ್ಚಳ ಮಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ ಎಂದರು. ನಮ್ಮ ಮೆಟ್ರೋ ಪ್ರಯಾಣ ದರ ಹೆಚ್ಚಳಕ್ಕೆ ರಾಜ್ಯ ಸರ್ಕಾರವೇ ಹೊಣೆಯಾಗಿದ್ದು, ದೇಶದಲ್ಲಿ ಅತ್ಯಂತ ದುಬಾರಿ ಪ್ರಯಾಣ ದರ ಹೊಂದಿರುವ ಸಂಸ್ಥೆಯಾಗಿದೆ. ಕಳೆದ 10 ತಿಂಗಳ ಹಿಂದೆ ದರ ಹೆಚ್ಚಿಸಲಾಗಿತ್ತು. ಈಗ ಮತ್ತೆ ಅದೇ ಪ್ರಯತ್ನ ಮಾಡಿದ್ದಾರೆ. ತಾವು ಕೇಂದ್ರ ನಗರಾಭಿವೃದ್ಧಿ ಸಚಿವ ಮನೋಹರ್ ಲಾಲ್ ಖಟ್ಟರ್ ಅವರೊಂದಿಗೆ ದೂರವಾಣಿಯಲ್ಲಿ ಮಾತುಕತೆ ನಡೆಸಿದ್ದು, ಅವರು ಮೆಟ್ರೋ ದರ ಏರಿಕೆಗೆ ತಡೆ ನೀಡುವಂತೆ ಕೇಂದ್ರ ನಗರಾಭಿವೃದ್ಧಿ ಸಚಿವರಿಗೆ ಸೂಚನೆ ನೀಡಿದ್ದಾರೆ. ಇದು ತಾತ್ಕಾಲಿಕ ಜಯ ಮಾತ್ರ ಎಂದು ಹೇಳಿದರು. ಫೇರ್ ಫಿಕ್ಸೇಷನ್ ಕಮಿಟಿ ಎದುರುಗಡೆ ಏನು ಆರ್ಗ್ಯುಮೆಂಟ್ ಮಾಡಿದ್ರು ಅದನ್ನು ಬ್ರೇಕ್ ಮಾಡಿ ಈಗ ರಿಲೀಸ್ ಮಾಡ್ತಾರ ಏನಂತ ಇದೆ ಗೊತ್ತಿಲ್ಲ. ಕಟ್ಟಕ್ಕೆ ಮುಂಚೆ ಗೌರ್ಮೆಂಟ್ ಆಫ್ ಕರ್ನಾಟಕ ಸಪೋರ್ಟ್ ಮಾಡ್ತಾ ಇತ್ತು, ಅದರಿಂದಾಗಿ ಫೇರ್ ಕಡಿಮೆ ಇತ್ತು. ಈ ಸರ್ಕಾರ ಬಂದಾದ್ಮೇಲೆ ಇವರು ಆ ಗ್ಯಾರಂಟಿ ಈ ಗ್ಯಾರಂಟಿ ಅಂತ ಹೇಳಿ ಸುಮ್ಮನೆ ದುಡ್ಡುಗಳನ್ನೆಲ್ಲ ಚೆಲ್ಲಿ ಕೊಡಬೇಕು ಅಂತ ಇವತ್ತು ಪ್ರಯತ್ನ ಮಾಡಿರುವಂಥದ್ದು. ನಿಮ್ಮೆಲ್ಲರಿಗೂ ಒಳ್ಳೇದಾಗಲಿ. ಲೆಟ್ ಅಸ್ ಹೋಪ್ ಫಾರ್ ಅ ಬೆಟರ್ ಗವರ್ಮೆಂಟ್ ಅಂಡ್ ಈ ಫೈಟ್ ಕಂಟಿನ್ಯೂ ಮಾಡೋಣ. ಕರೆಕ್ಟ್. ಥ್ಯಾಂಕ್ ಯು.